ಮೆಟ್ರೋ ದರ ಏರಿಕೆಗೆ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಾ ಇದೆ. ನಮ್ಮ ಮೆಟ್ರೋ ಏರಿ ಕಟ್ರೋ, ನಮ್ಮ ಮೆಟ್ರೋ ನಮಗೆ ಇಟ್ರೋ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 80% ವರೆಗೂ ಏರಿಕೆಗೆ ಸಿಟ್ಟನ್ನು ಮಾಡಲಾಗ್ತಿದೆ. ನೋಡಿ, ಮೆಟ್ರೋನ ತುಂಬ ಜನ ಅವಲಂಬಿಸಿದ್ರು. ಟ್ರಾಫಿಕ್ ಜಾಮ್ ಇರ್ತಿತ್ತು, ಒಂದು ಟೈಮ್ ಸೇವ್ ಮಾಡ್ಬೋದಿತ್ತು, ಬೇಗ ರೀಚ್ ಆಗ್ಬೋದಿತ್ತು. ಜನಸಾಮಾನ್ಯರು ಕೂಡ ಇದನ್ನು ಬಳಕೆ ಮಾಡ್ಕೊಳ್ತಿದ್ರು. ಯಾಕಂದರೆ IT-BT ಕಂಪ್ನಿಯವರು ಮಾತ್ರ ಮೆಟ್ರೋದಲ್ಲಿ ಓಡಾಡಲ್ಲ. ಅದೊಂದು ತುಂಬ ಜನಕ್ಕೆ ಇರುವಂಥ ಸಮಸ್ಯೆ. IT-BT ಅವರು ಓಡಾಡ್ತಾರೆ ಬಿಡ್ರಿ, ಏನು ದುಡ್ಡು ಎಕ್ಸ್ಟ್ರಾ ಆದರೆ ಕಟ್ತಾರೆ. ಇಲ್ಲ, ನೀವು ಇತ್ತೀಚೆಗೆ ಮೆಟ್ರೋದಲ್ಲಿ ಏನಾದ್ರು ಸಂಚಾರ ಮಾಡಿದರೆ ಈ KR ಮಾರ್ಕೆಟಿಂದ ಹೂವು ಹಣ್ಣು ತಗೊಂಡು ಹೋಗಿ ಮಾರೋರು ಕೂಡ ಇದ್ದರು. ಎಷ್ಟೋ ಜನ ವ್ಯಾಪಾರಿಗಳು ಬೆಳಗ್ಗೆ ಒಂದು 3 ಗಂಟೆ 4 ಗಂಟೆಗೆಲ್ಲ ಮೆಟ್ರೋಗೆ ಇರಲ್ಲ ಅಂತ ಹೇಳ್ಬಿಟ್ಟು, ನಾವು ವೆಹಿಕಲಲ್ಲಿ ಹೋಗ್ತೀವಿ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಏನು ಮಾಡ್ತಿದ್ರು ಅಂದರೆ ಒಂದು 5 ಗಂಟೆಗೆ ಮೆಟ್ರೋ ಹತ್ಬಿಟ್ಟು ಒಂದು ಅರ್ಧ ಗಂಟೆ ರೀಚ್ ಆಗ್ತಾರೆ. ಏನೇನು ಬೇಕೋ ಹೂವು ಹಣ್ಣು ಎಲ್ಲ ತೊಗೊಬಂದು ಅವ್ರವ್ರ ಮಾರ್ಕೆಟಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು. ಸೊ ಈಗ ಮೆಟ್ರೋ ಯಾವಾಗ ಜಾಸ್ತಿ ರೇಟ್ ಆಯಿತು, 80% ಹೈಕ್ ಅಂದರೆ ಹೆಂಗ್ರಿ ಜನಸಾಮಾನ್ಯರು ತಡೀತಾರೆ ಹೇಳಿ, ನೀವೇ ನೋಡೋಣ. 32 ರೂಪಾಯಿ ಇದ್ದಿದ್ದು ಮೆಟ್ರೋ ಇವತ್ತು 54 ರೂಪಾಯಿ ಆಗಿದೆ. ಅಂದರೆ ಈ ಥರದ ಹೈಕ್ ಮಾಡ್ತಾರೆ ಅಂತಂದರೆ ಒಂದು ದಿನಕ್ಕೆ ಹಾಗಿದ್ರೆ ಆ ಮನುಷ್ಯರು ಎಷ್ಟು ಇಡಬೇಕು? 112 ರೂಪಾಯಿ ಇಡಬೇಕಾಗುತ್ತೆ, 104 ರೂಪಾಯಿ ಇಡಬೇಕಾಗುತ್ತೆ ಕೇವಲ ಒಂದು ದಿನ ಮೆಟ್ರೋ ಸಂಚಾರ. ಹೆಂಗೆ ಸಾಧ್ಯ ಇದು? ಅದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಮೊದಲು ಪರಿಹರಿಸಿ ಅಂತ ಒತ್ತಾಯಿಸಿದ್ದಾರೆ. ಮೆಟ್ರೋ ಟಿಕೆಟ್ ದರ 50% 80% ಏರಿಕೆ ಆಗಿದೆ ಅಂತ ಅಸಮಾಧಾನ ಹೊರಹಾಕಲಾಗಿದೆ. ತಕ್ಷಣ ದರ ಏರಿಕೆ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರಗಳು ಸೇರಿ ಲೂಟಿ ಮಾಡ್ತಾ ಇದೆ. ಬಾಯ್ಕಟ್ ನಮ್ಮ ಮೆಟ್ರೋ ಏರಿ ಕೆಟ್ರೋ, ನಮ್ಮ ಮೆಟ್ರೋ ನಮಗೆ ಇಟ್ರೋ, ಇಂಥ ಸಾಕಷ್ಟು ಆಕ್ರೋಶಭರಿತ ವ್ಯಂಗ್ಯದ ಮಾತುಗಳು ಸೋಮವಾರ ಸಾಮಾಜಿಕ ಜಾಲತಾಣ X ಸೇರಿ ಪ್ರಯಾಣಿಕ ವಲಯದಲ್ಲಿ ಕೇಳಿಬಂದಿದೆ. ವಿವಿಧ ಪ್ರಯಾಣಿಕರನ್ನು ಈಗಾಗಲೇ ಮಾತಾಡಿಸಿದಾಗ ಹೌದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ದಯವಿಟ್ಟು ಏನಾದರೂ ಮಾಡಿ ಅಂತ ಕೇಳ್ಕೊಳ್ಳಲಾಗಿದೆ. ಇನ್ನು ವಿವಿಧ ನಿಲ್ದಾಣಗಳಲ್ಲಿ ಹಲವು ಕಡೆಯಿಂದ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ. ನೋಡಬೇಕು ಕಮ್ಮಿ ಮಾಡ್ತಾರಾ ಅಥವಾ ಏನು ಅಂತ. ಕಮ್ಮಿ ಮಾಡೋ ಸಾಧ್ಯತೆ ತೀರಾ ಕಷ್ಟ, ಯಾಕಂದರೆ BMRCL ಸಮರ್ಥಿಸ್ಕೊಂಡಿದೆ. ಇಲ್ಲ, ಹೈಕ್ ಮಾಡಲೇಬೇಕಾಗಿತ್ತು, ಮಾಡಿದ್ದೀವಿ ಅಂತ ಸಮರ್ಥಿಸ್ಕೊಂಡಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಲಾಭವಿದ್ರೂ ಕೂಡ ಪ್ರಯಾಣಿಕರಿಗೆ ಮೆಟ್ರೋ ಬರೆ ಅಂತ ವಿಜಯ ಕರ್ನಾಟಕದಲ್ಲಿ ಒಂದು ಬರವಣಿಗೆ ಬಂದಿದೆ. 50% ಪ್ರಯಾಣ ದರ ಏರಿಕೆಯಿಂದಾಗಿ ನಮ್ಮ ಮೆಟ್ರೋ ದೇಶದಲ್ಲಿಯೇ ದುಬಾರಿ ಮೆಟ್ರೋ ಎನ್ನುವ ಖ್ಯಾತಿ ಗಳಿಸಿದೆ. ದೇಶದಲ್ಲಿಯೇ ಅತಿ ದೂರದ ಸಂಪರ್ಕ ಹೊಂದಿರುವಂತಹ ದಿಲ್ಲಿಯಲ್ಲಿ ಮೆಟ್ರೋ ದರ ಕನಿಷ್ಠ 10 ಮತ್ತು ಗರಿಷ್ಠ 30 ರೂಪಾಯಿ ಏರಿಕೆಯಾಗಿದೆ. ಮುಂಬೈ ಮೆಟ್ರೋ ದರದಲ್ಲಿ ಕನಿಷ್ಠ 10 ರಿಂದ ಗರಿಷ್ಠ 80 ರೂಪಾಯಿ ಇದ್ದು, ಉಳಿದಂತೆ ಹೈದರಾಬಾದ್ ಮತ್ತು ಚೆನ್ನೈ ಮೆಟ್ರೋದಲ್ಲಿ ಕನಿಷ್ಠ 10 ರೂಪಾಯಿ ಮತ್ತು ಗರಿಷ್ಠ 40 ರೂಪಾಯಿ ಮಾತ್ರ ಏರಿಕೆಯಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ಕನಿಷ್ಠ 5 ರಿಂದ ಗರಿಷ್ಠ 25 ರೂಪಾಯಿ ಮಾತ್ರ ಏರಿಕೆಯಾಗಿದೆ. ಆದರೆ ಈ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈಗ ದುಬಾರಿ ಮೆಟ್ರೋ ನಮ್ಮ ಮೆಟ್ರೋ ಅಂತಲೇ ಹೇಳ್ಬೋದು. ಯಾಕಂತಂದರೆ 46%ನಷ್ಟು ಮೆಟ್ರೋ ದರ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ.